ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ ರಕ್ಷಾಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ರಕ್ಷಾಬಂಧನ ಹಬ್ಬದ ಅಂಗವಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಕಲಬುರಗಿಯ ವತಿಯಿಂದ ಬ್ರಹ್ಮಕುಮಾರಿ ರಾಗಿಣಿ ಅಕ್ಕಾರವರು ತಮ್ಮ ತಂಡದವರೊಂದಿಗೆ ಕಲಬುರಗಿ ನಗರದ ಪತ್ರಿಕಾ ಭವನಕ್ಕೆ ಆಗಮಿಸಿ ಪತ್ರಕರ್ತರು ಹಾಗೂ ಸಾರ್ವಜನಿಕರಿಗೆ ರಾಖಿ ಕಟ್ಟುವ ಮೂಲಕ ರಕ್ಷಾಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು. ಇಂದು ಚೈತ್ರ ಏನತ್ತಿ ಶ್ರಾವಣ ಮಾಸದ ಶುಭ ದಿನ ರಕ್ಷಾಬಂಧನ ಅಂತ ಆಚರಿಸ್ತೀವಿ. ನಿಮ್ಗೆ ಗೊತ್ತಿದೆ, ಸಹೋದರಿಯರು ರಾಖಿ ಕಟ್ತಾರೆ. ಆದರೆ ಇದು ಬರೀ ಸಹೋದರಿಗೆ ಸೀಮಿತ ಅಲ್ಲ. ಪರಮಾತ್ಮನ ಶ್ರೀರಕ್ಷೆ ತಮ್ಮೆಲ್ಲ ಸಹೋದರಿಗಿರ್ಲಿ ಅಂತ ನಾವು ಸಹೋದರಿಯರು ಪ್ರಥಮವಾಗಿ ಬ್ರಹ್ಮಕುಮಾರೀಸ್ ಗುಲ್ಬರ್ಗದಲ್ಲಿ ನಾವು ನಿಮಗೆ ರಕ್ಷಾಬಂಧನದ ಸೂತ್ರ ಕಟ್ಲಿಕ್ಕೆ ಬಂದಿದ್ದೀವಿ. ರಕ್ಷಾಬಂಧನ ಅಂದರೆ
ಪರಮಾತ್ಮ ನಮ್ಗೆ ರಕ್ಷಣೆ ಅಂದರೆ ಎಲ್ಲ ಫೀಲ್ಡ್ದವ್ರು, ಪೊಲೀಸರಾಗಿರ್ಬೋದು, ಮೀಡಿಯಾ ಆಗಿರ್ಬೋದು, ಆಮೇಲೆ ಪ್ರಜೆಗಳಾಗಿರ್ಬೋದು, ಸಾಮಾನ್ಯ ವರ್ಗದವರು, ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ರಿಗೂ ನಾವು ರಾಖಿ ಕಟ್ತೀವಿ. ರಾಖಿ ಅಂದರೆ ಒಂದು ಪವಿತ್ರ ಬಂಧನ ಹೇಳ್ತೀವಿ. ಎಷ್ಟು ಮಾನಸಿಕವಾಗಿ ಪವಿತ್ರ ಆಗ್ತೀವಿ ಅಂದರೆ ಎದಕ್ಕೆ ಹೇಳ್ತೀವಿ? ಟ್ರಾನ್ಸ್ಪರೆನ್ಸಿ, ಒಳಗೊಂದು ಹೊರಗೊಂದಲ್ಲ, ಶುದ್ಧ ಪ್ರೀತಿ, ಶುದ್ಧ ಸ್ನೇಹ, ಶುದ್ಧ ಬಾಂಧವ್ಯದ ಪ್ರತೀಕವಾಗಿ ರಕ್ಷಾಬಂಧನ ಇದೆ. ಆ ರಕ್ಷಾಬಂಧನದ ಸೂತ್ರದಲ್ಲಿ ಎಲ್ಲಕ್ಕಿಂತ ಮಧುರವಾದ ಬಂಧನ ಅಂದರೆ ರಕ್ಷಾಬಂಧನ. ನಮಗೆ ಬಂಧನ ಯಾರಿಗೂ ಇಷ್ಟ ಆಗೋದಿಲ್ಲ, ಹಂಗೆ ಹೇಳ್ತೀವಿ ಜೇಲ್ ಅಂತೀವಿ. ಇದು ಒಂಥರ ಪವಿತ್ರ ಸಂಬಂಧದ ಬಂಧನ. ಯಾವುದು ನನ್ನ ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ಆದರೆ ಸಮಯಕ್ಕೆ ಸರಿಯಾಗಿ ರಕ್ಷಣೆ ಕೊಡ್ಲಿಕ್ಕೆ ಅವರಿಗೂ ಸಾಧ್ಯ ಇಲ್ಲ. ಮಿಲಿಟ್ರಿಯವರು ಇರ್ತಾರೆ, BSF ಇರ್ತಾರೆ, ಪೊಲೀಸ್ ಇರ್ತಾರೆ, ಏರ್ಫೋರ್ಸ್ ಇರ್ತಾರೆ, ಅವರಿಗೂ ರಕ್ಷಣೆ ಬೇಕು, ನಮಗೂ ಬೇಕು. ನಮ್ಮೆಲ್ಲರಿಗೆ ರಕ್ಷಕ ಶಿವ ಪರಮಾತ್ಮ ಆಗಿದ್ದಾರೆ. ಯಾರು ನಮಗೆ ಪ್ರೀತಿಯಿಂದ ಪಾಲನೆ ಕೊಡ್ತಾರೆ, ರಕ್ಷಣೆ ಕೊಡ್ತಿದ್ದಾರೆ. ಆ ನಿಮಿತ್ತ ನಾವು ಸಹೋದರಿಗೆ ರಾಖಿ ಕಟ್ಲಿಕ್ಕೆ ಬಂದಿದ್ವಿ. ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಈ ಶುಭ ದಿನದಂದು ನಿಮ್ಗೆಲ್ಲರಿಗೂ ಶುಭವಾಗಲಿ ಅಂತ ಬಯಸ್ತಾ ರಾಖಿ ಕಟ್ಟಿದ್ದೀವಿ. ತಮ್ಮೆಲ್ಲ ಸಹೋದರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಶುಭಾಶಯಗಳು. ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಇಂದು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ನುಲಿಯ ಚಂದಯ್ಯ ಜಯಂತಿ 2026 ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕರ್ನಾಟಕ ಸರ್ಕಾರ, ಕಲಬುರಗಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನುಲಿಯ ಚಂದಯ್ಯ ಜಯಂತಿ 2026 ಕಾರ್ಯಕ್ರಮವು ದಿನಾಂಕ 28 ಆಗಸ್ಟ್ 2026 ಶುಕ್ರವಾರದಂದು ಮಧ್ಯಾಹ್ನ 12 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಜಿಲ್ಲಾ ಕೊರಮ ಸಮಾಜ ಕಲಬುರಗಿ ಅಧ್ಯಕ್ಷರಾದ ಶ್ರೀಮಂತ್ ಎಲ್ ಜಾಧವ್ ಆಗಮಿಸಿದ್ದರು. ವಿಶೇಷ ಉಪನ್ಯಾಸ ನೀಡಲು ಕಲಬುರಗಿಯ ಸಾಹಿತಿಗಳಾದ ಡಾಕ್ಟರ್ ಶಿವರಂಜನ್ ಸತ್ಯಂಪೇಟೆ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿಯ ಉಪನಿರ್ದೇಶಕರಾದ ಜಗದೀಶ್ವರಿ ಅನಾಸಿ, ಸುನಿಲ್ ಮಾನ್ಪಡೆ, ಶಿವಾನಂದ ಅಣಜಗಿ, ಕಲಬುರಗಿಯ CPI ರಾಘವೇಂದ್ರ, ಜಿಲ್ಲಾ ಕೊರಮ ಸಮಾಜದ ಪ್ರಧಾನ ಕಾರ್ಯದರ್ಶಿ ಸಾಯಿಬಣ್ಣ ಭಜಂತ್ರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪ್ರತಿ ವರ್ಷ ಕೂಡ ನಾವು ನಮ್ಮ ಸಮುದಾಯದ ವೃತ್ತಿ ಜೀವನವನ್ನು ನಡೆಸ್ತಾ ಮತ್ತು ಸಮುದಾಯದ ಆಗು ಹೋಗುಗಳು ಕೆಟ್ಟು ಮತ್ತು ಒಳ್ಳೆಯದಕ್ಕೂ ಕೂಡ ನಮ್ಮ ವಾದ್ಯಗಳ ಮೂಲಕ ನಾವು ಸಮಾಜದಲ್ಲಿ ಮುಖ್ಯವಾಹಿನಿ ಬರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದಾದರೂ ಕೂಡ ನಮಗೆ ಆರ್ಥಿಕ ಮತ್ತು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನಮ್ಮ ಸಮುದಾಯ ಹಿಂದೆ ಉಳಿದಿದೆ. ಅವರಿಗೆ ಇವತ್ತಿಗೂ ಕೂಡ ಅವ್ರ ವೃತ್ತಿಗೆ ತಕ್ಕಂತ ಯಾವುದೇ ಸರ್ಕಾರದ ಸವಲತ್ತುಗಳಾಗ್ಲಿ ಅಥವಾ ಬುಡಕಟ್ಟು ಸಮುದಾಯ ಅಂತ ಪರಿಗಣನೆ ಮಾಡಿ ಅವರ ವೃತ್ತಿ ಮಾಡ್ತಕ್ಕಂಥ ಬುಟ್ಟೆ ನೇಯುವ ವ್ಯವಸ್ಥೆಗಾಗ್ಲಿ ಅಥವಾ ಅವರ ವಾದ್ಯಗಳಿಗಾಗ್ಲಿ ಯಾವುದೇ ರೀತಿಯ ಸವಲತ್ತು ಇವತ್ತಿಗೂ ಕೂಡ ಸರ್ಕಾರ ಕೊಡ್ಲಿಕ್ಕೆ ಪ್ರಯತ್ನ ಆಗಿಲ್ಲ. ಅದೇ ಮಂಗಳೂರು ಭಾಗದಲ್ಲಿ ನೋಡಿದ್ರೆ ಈ ವ್ಯವಸ್ಥೆಗೆ ಅಲ್ಲಿ ಪರ್ಯಾಯವಾಗಿ ಸಹಕಾರ ಇರುತ್ತೆ. ಆದರೆ ನಮ್ಮ ಭಾಗದಲ್ಲಿ ಈ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಗಳು ಕೂಡ ಈ ರೀತಿ ನಮ್ಮ ಆರ್ಥಿಕವಾಗಿ ನಮ್ಮ ಸಮುದಾಯಗಳಿಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ. ಅದ್ರ ಜೊತೆಗೆ ನಾವು ಇವತ್ತಿನ ದಿವಸ ಪರಿಶಿಷ್ಟ ಜಾತಿ ಪಂಗಡದಲ್ಲಿ ಬಂದಂತ ಅಲೆಮಾರಿ ಸಮುದಾಯಗಳ ಒಂದು ಅಭಿವೃದ್ಧಿ ನಿಗಮ ಅಂತ ಮಾಡಿದ್ದಾರೆ. ಆದರೆ ಆ ನಿಗಮದಲ್ಲಿ ವರ್ಷಕ್ಕೆ ಏನಪ್ಪಾ ಅಂತಂದ್ರೆ ಏನಾದ್ರೂ ಒಂದು 50 ಜನರಿಗೆ ಜಿಲ್ಲೆಗಾದ್ರೂ ಉದ್ಯೋಗ ಅಥವಾ ಸ್ವಯಂ ಉದ್ಯೋಗ ನಿರ್ಮಾಣ ಮಾಡ್ಲಿಕ್ಕೆ ಲೋನ್ ಸಿಗುತ್ತಾ ಅಥವಾ ಏನಾದ್ರೂ ಒಂದು 10 ಮಂದಿಗೆ ಸ್ವಯಂ ಉದ್ಯೋಗದಿಂದ ಸ್ವತಂತ್ರವಾಗಿ ಕಾರ್ ನಿರ್ವಹಣೆ ಅಥವಾ ಅವರ ಸಾಮರ್ಥ್ಯಕ್ಕೆ ತಕ್ಕಂತ ಏನಾದ್ರೂ ಸಿಗುತ್ತಾ ಅಂತಂದ್ರೆ ಅದಕ್ಕೂ ಕೂಡ ಕನಸಿನ ಮಾತಾಗಿದೆ. ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಜನರಿಗೆ ಬೇಕಾಗಿರ್ತಕ್ಕಂಥದ್ದು ನೆರಳು. ಕೊರಮ ಸಮಾಜದ ಸರ್ವ ಸಮಾಜದೊಂದಿಗೆ ನಾವೆಲ್ಲರೂ ಬಹಳ ಅತ್ಯಂತದಿಂದ ಸರ್ಕಾರದೊಂದಿಗೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಜಾತಿ ಭೇದವನ್ನು ಮರೆತು ಆಗಿನ ಕಾಲದಲ್ಲಿ ಶರಣರು ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಸರಿ ಸಮಾನರಾಗಿ ಅಲ್ಲಮ ಪ್ರಭುವಿನ ಅಧ್ಯಕ್ಷತೆಯಲ್ಲಿ ಬಸವಣ್ಣವರ ಆಸ್ಥಾನದಲ್ಲಿ ಈ ಒಂದು ಸಮಾಜವನ್ನು ಕಟ್ಟಿರ್ತಕ್ಕಂಥ ಅನೇಕ ಶರಣರು ಕೂಡ ತಮ್ಮದೇ ಆದಂಥ ಅನುಭವ ಮಂಟಪವನ್ನು ರಚನೆ ಮಾಡಿ ಅನುಭವ ಮಂಟಪದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಮೂಢನಂಬಿಕೆಗಳು, ಜಾತೀಯತೆ, ಅಸ್ಪೃಶ್ಯತೆ ಮತ್ತು ಅನೇಕ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಿ ಒಂದು ಧರ್ಮದ ದಾರಿಯಲ್ಲಿ ಕಾಯಕವೇ ಕೈಲಾಸ ಅಂತ ಹೇಳಿ ಆ ತತ್ವದ ಅಡಿಯಲ್ಲಿ ನಾವೆಲ್ಲರೂ ಬಾಳಿ ಬದುಕಬೇಕಂತ ಹೇಳಿ ಒಂದು ಒಳ್ಳೆಯ ಸಂದೇಶವನ್ನು
ವಚನ ಸಾಹಿತ್ಯದ ಮೂಲಕ ಈ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಅನೇಕ ಶರಣರ ಉದಾಹರಣೆಗಳಿವೆ. ಅದರಲ್ಲಿ ನೂಲಿಗೆ ಚೆನ್ನಯ್ಯನವರು ಕೂಡ. ನೂಲಿಗೆ ಚೆನ್ನಯ್ಯನವರು ಕಾಯಕ ಜೀವಿಗಳು. ಸಮಾಜದಲ್ಲಿರ್ತಕ್ಕಂಥ ಅನೇಕ ಈ ಅಸ್ಪೃಶ್ಯತೆ ಬಗ್ಗೆ ಅವರು ತಮ್ಮದೇ ಆದಂಥ ವಿಷಯವನ್ನು ಮಂಡನೆ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ, ಅನೇಕ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ. ಇವತ್ತು ಹೋರಾಟದಲ್ಲಿ ನಿಮ್ಮ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಈ ಸಮಾಜದಿಂದ ಮನುಷ್ಯನಿಂದ ಸಮಾಜಕ್ಕೆ ಕೀರ್ತಿ ಬರ್ತಕ್ಕಂಥದ್ದು. ನೂಲಿಗೆ ಚಂದಯ್ಯನಿಂದ ಇವತ್ತು ಕೊರಮ ಸಮಾಜ, ಭಜಂತ್ರಿ ಸಮಾಜ ಅಂತೀವಿ. ಆಗಲೇ ನಮ್ಮಲ್ಲಿ ಆಗಿ ಹೋಗಿರ್ತಕ್ಕಂಥ ನಮ್ಮ ಸಾಯಿಬಣ್ಣ ಭಜಂತ್ರಿ, ಸಾಯಿಬಣ್ಣ ಅಂತ ಹೆಸರಿನಿಂದಲೇ ಭಜಂತ್ರಿ ಜಾತಿಯನ್ನು ಕೂಡ ಏನಪ್ಪ ಅಂದ್ರೆ ಎತ್ತಿ ತೋರಿಸ್ತಕ್ಕಂಥದ್ದು. ಮಾನ್ಪಡೆಯವರ ಹೆಸರಿನಿಂದ ಮಾನ್ಪಡೆಯವರ ಸಮಾಜವನ್ನ ಎತ್ತಿ ತೋರಿಸ್ತಕ್ಕಂಥದ್ದು. ಅಂದ್ರೆ ಅವರ ಮಾಡಿರ್ತಕ್ಕಂಥ ಹೋರಾಟದ ಫಲವಾಗಿ ಸಮಾಜಕ್ಕೆ ಅಂತ ಒಳ್ಳೆಯ ಕೆಲಸ ಮಾಡಿದ್ರ ಫಲವಾಗಿ ಅವರ ಹೆಸರಿನೊಂದಿಗೆ ಅವರ ಸಮಾಜವನ್ನ ಎತ್ತರಕ್ಕೆ ಬೆಳೆಸಿರ್ತಕ್ಕಂಥ ವ್ಯಕ್ತಿಗಳು. ಹಾಗೆ ನೂಲಿಗೆ ಚೆನ್ನಯ್ಯನವರು ಕೂಡ ಇವತ್ತು ಇಡೀ ಸಮಾಜದ ಹೆಸರನ್ನ ಇಡೀ 920 ವರ್ಷ ಮೇಲ್ಪಟ್ಟಾಯಿತು. ಇವತ್ತಿಗೂ ಕೂಡ ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲಿ ಹುಟ್ಟಿ ಏನು ಭಾಳ ದೂರ ಹುಟ್ಟಿಲ್ಲ ಅವರು. ಇಲ್ಲೇ ನಮ್ಮ ದೇವರಿಪ್ರಿಯ ಆದ ನಂತರ ಆ ಶಿವಣಿಗೆ ಬಳಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು. ಆ ಮಡಿವಾಳ ಮಾಚಿದೇವರು ಬಟ್ಟೆ ಹೋಗ್ಲಿಕ್ಕೆ ಹಳ್ಳಿಗೆ ಹೋದ್ರೆ ಅವರು ಕೂಡ ನೂಲು ನೈವತ್ತು ಬಂದು ಇಬ್ಬರು ಗೆಳೆತನಾಗಿ ಇಬ್ಬರು ಕೂಡಿ ಇಲ್ಲಿ ಬಸವ ಕಲ್ಯಾಣಕ್ಕೆ ಬಂದು ಅನುಭವ ಮಂಟಪದಲ್ಲಿ ಏನಪ್ಪ ಅಂದ್ರೆ ಭಾಗಿಯಾಗಿರ್ತಕ್ಕಂಥದ್ದು. 12ನೇ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂತಹ ವಚನ ಚಳವಳಿ ಅದು ಜನಸಾಮಾನ್ಯರ ಚಳವಳಿ. ಆ ಚಳವಳಿಯಲ್ಲಿ ಎಲ್ಲ ಜಾತಿಯ ಅಂದರೆ ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ನುಲಿಯ ಚಂದಯ್ಯ, ಮಡಿವಾಳ ಮಾಚಿದೇವ, ಹೀಗೆ ಎಲ್ಲ ಸಮುದಾಯಗಳನ್ನ ಸಮಾಜವನ್ನ ಪ್ರತಿನಿಧಿಸುವಂತಹ ಜನರಿರುವಂತಹ ಆಂದೋಲನ ಒಂದು ಹೊಸ ಆಂದೋಲನವಾಗಿ ನಮ್ಮಲ್ಲಿ ನಿರ್ಮಾಣ ಆಯಿತು. ಆಮೇಲೆ ಎಲ್ಲ ವಚನಕಾರರು ಸಹಿತ ವಚನಗಳನ್ನ ಬರೆದಿದ್ದಾರೆ. ಆಮೇಲೆ ಅವರು ಮುಖ್ಯವಾಗಿರ್ತಕ್ಕಂಥ ಗುರಿ ಏನಂದ್ರೆ ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು. ಹಾಗಿದ್ರೆ ಸಮಾಜ ಅವ್ರ ಸಂದರ್ಭದಲ್ಲಿ ಬದಲಾವಣೆ ಕಂಡಿರ್ಲಿಲ್ವಾ? ಇಲ್ಲ, ಕಂಡಿರ್ಲಿಲ್ಲ. ಅಲ್ಲಂಪ್ರಭು ಪಾಟೀಲ್ ಅವರು ಹೇಳಿದಾಗ ಸಮಾಜದಲ್ಲಿ ಮೂಢನಂಬಿಕೆ ಇತ್ತು, ಕಂದಾಚಾರ ಇತ್ತು, ಮೇಲು ಕೀಳು ಇತ್ತು, ಅಸ್ಪೃಶ್ಯತೆ ಇತ್ತು, ಬಡವ ಬಲ್ಲಿದ ಅನ್ನುವಂತಹ ತಾರತಮ್ಯ ಇತ್ತು. ಇದೆಲ್ಲವನ್ನ ಹೋಗಲಾಡಿಸ್ಬೇಕಂತ ತಿಳ್ಕೊಂಡು ಅವರು ಒಂದು ವಚನ ಆಂದೋಲನವನ್ನ ಉಂಟು ಮಾಡಿದರು. ಅಂತ ಆಂದೋಲನದ ಅಂತ ಚಳುವಳಿಯ ಆ ಗುಂಪಿನಲ್ಲಿ ನಮ್ಮ ಇವತ್ತೇ ನಾವು ಜಯಂತಿ ಆಚರಿಸ್ತೀವಲ್ಲ, ಶರಣ ನುಲಿಯ ಚಂದಯ್ಯ ಕೂಡ ಒಬ್ರು. ಅವ್ರ ಬಗ್ಗೆ ಅನೇಕ ಪುರಾಣ ಕಾವ್ಯಗಳಲ್ಲಿ ಅಂದ್ರೆ ಶಿವತತ್ವ ಚಿಂತಾಮಣಿ, ಶರಣ ಲೀಲಾಮೃತ, ಆಮೇಲೆ ಶೂನ್ಯ ಸಂಪಾದನೆ, ಪುರಾತನ ಚರಿತ್ರೆ, ಹೀಗೆ ಅನೇಕ ಹಳೆಯ ಪುರಾಣ ಕಾವ್ಯಗಳಲ್ಲಿ ನುಲಿಯ ಚಂದಯ್ಯನ ಜೀವನ ಚರಿತ್ರೆ ಬರ್ತದೆ. ಅವರು ಕೂಡ ನೂಲಿ ಚಂದವ್ರ ಬಗ್ಗೆ ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ. ಅದರ ಜೊತೆಗೆ ಅದ್ಭುತವಾಗಿ ಮಾತನಾಡಿದ ಸತ್ಯಂಪೇಟ ನೂಲಿ ಚಂದಯ್ಯವರ ಜನ್ಮ, ಅವರು ನಡೆದಾಡುವ ಸ್ಥಳ ಮತ್ತು ಅವರ ಕಾಯಕ ಎಲ್ಲವನ್ನು ಕುರಿತು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. 12ನೇ ಶತಮಾನದಲ್ಲಿ ಬಸವಣ್ಣವರ ಜೊತೆಗಿದ್ದಂಥ ಒಬ್ಬ ಶ್ರೇಷ್ಠ ಕಾಯಕ ಶರಣ ಯಾರಾದರೂ ಇದ್ರೆ ನೂಲಿ ಚಂದಯ್ಯನವರು ಅಂತೇಳಿ ನಾವೆಲ್ಲ ತಿಳ್ಕೋಬೇಕಾಗುತ್ತೆ. ನಾವು ಶರಣರ ಜಯಂತಿ ಯಾಕೆ ಮಾಡ್ತೀವಿ ಅನ್ನೋದು ಕೂಡ ನಾವು ತಿಳ್ಕೋಬೇಕಾಗುತ್ತೆ. ಯಾವ ಶರಣರು ಕೂಡ ಒಂದು ಸಮಾಜಕ್ಕೆ, ಒಂದು ಧರ್ಮಕ್ಕೆ ಸೀಮಿತ ಆಗಿರೋದಿಲ್ಲ, ಒಂದು ಕುಲಕ್ಕೆ ಅವರು ಸೀಮಿತ ಅಲ್ಲ. ಸಮಾಜದ ಆಸ್ತಿ ಅವರು. ಎಲ್ಲ ಸಮಾಜದವರಿಗೆ ಬೆಳಕನ್ನು ತೋರಿಸಿದಂಥ ಒಬ್ಬ ಶರಣಜೀವಿ ಇವತ್ತು ಅವರ ಜಯಂತಿ ನಾವು ಮಾಡ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ನಾವೆಲ್ಲ ಇದೊಂದು ನಾವು ಸಮಾಜ ಒಕ್ಕಟ್ಟು ಮಾಡಲಿಕ್ಕೆ, ಒಗ್ಗೂಡಿಸಲಿಕ್ಕೆ ಒಂದು ಸಾಧನೆ ಸಮಾರಂಭ ನಡೀತಾ ಇದೆ. ಕಲಬುರಗಿ ನಗರದ ಉದನೂರು ರಸ್ತೆಯಲ್ಲಿ ಇರುವ ಅಮೋಘ ನಗರ ಬಡಾವಣೆಯಲ್ಲಿ
ಚಾಲ್ತಿಯಲ್ಲಿ ಇರುವ 4 ರಸ್ತೆಗಳ ಕಾಮಗಾರಿಗಳ ಬದಲು ಎಲ್ಲ ಒಟ್ಟು 9 ರಸ್ತೆಗಳ ಕಾಮಗಾರಿ ಮಾಡಿಕೊಡುವಂತೆ ಬಡಾವಣೆಯ ನಾಗರಿಕರು ಮನವಿ ಮಾಡಿದ್ದಾರೆ. ಕಲಬುರಗಿ ನಗರದ ಉದನೂರು ಕ್ರಾಸ್ ಹತ್ತಿರದ ಅಮೋಘ ನಗರದಲ್ಲಿ ರಸ್ತೆ ಕಾಮಗಾರಿ ಚಾಲ್ತಿಯಲ್ಲಿ ಇದ್ದು, ಈ ಬಡಾವಣೆಯಲ್ಲಿ ಒಟ್ಟು 9 ರಸ್ತೆಗಳಿವೆ. ಆದರೆ ಕಾಮಗಾರಿಯು ಕೇವಲ 4 ರಸ್ತೆಗಳಿಗಾಗಿ ಮಾಡಲಾಗುತ್ತಿದ್ದು, ಉಳಿದ ರಸ್ತೆಗಳನ್ನು ಹಾಗೆಯೇ ಬಿಟ್ಟಿದ್ದಾರೆ. ಈ ಬಡಾವಣೆಯಲ್ಲಿ ವಾಹನ ಚಲಾವಣೆ ಹಾಗೂ ದಿನನಿತ್ಯದ ಜೀವನಕ್ಕೆ ತುಂಬಾ ತೊಂದರೆಯಾಗುತ್ತಿದ್ದು, ಎಲ್ಲಾ ರಸ್ತೆಗಳ ಕಾಮಗಾರಿಗಳನ್ನು ಮಾಡಿಕೊಡಬೇಕಾಗಿ ಬಡಾವಣೆಯ ನಾಗರಿಕರು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಭಾರತೀಯ ಯುವ ಸೇನೆಯ ಜಿಲ್ಲಾಧ್ಯಕ್ಷರಾದ ಗಣೇಶ್ ಕಟ್ಟಿಮನಿ, ಭಾಗೇಶ್ ಶಹಬಾದ್, ಪ್ರವೀಣ್ ದೊಡ್ಡಮನಿ ಸೇರಿದಂತೆ ಇತರರು ಈ ಕಾಮಗಾರಿಗಳಿಗೆ ತಡೆ ಮಾಡಿದ್ದಾರೆ. ಬಡಾವಣೆಯಲ್ಲಿ ದೊಡ್ಡ ವ್ಯಕ್ತಿಗಳ ಮನೆಯ ಮುಂದೆ ಮಾತ್ರ ಈ ರಸ್ತೆ ಕಾಮಗಾರಿ ಮಾಡುತ್ತಿದ್ದು, ಎಲ್ಲಾ ರಸ್ತೆಗಳನ್ನು ಕೂಡ ನಿರ್ಮಾಣ ಮಾಡಬೇಕು. ಈ ಕುರಿತು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಮತ್ತು ಗ್ರಾಮ ಪಂಚಾಯಿತಿಯ ಗಮನಕ್ಕೂ ತರಲಾಗಿದ್ದು, ಒಂದು ವೇಳೆ ಎಲ್ಲಾ ರಸ್ತೆಗಳನ್ನ ಮಾಡದಿದ್ದರೆ ಉದನೂರು ಕ್ರಾಸ್ ಬಂದ್ ಮಾಡಿ ರಸ್ತೆ ತಡೆ ಚಳುವಳಿ ನಡೆಸಿ ಧರಣಿ ಕುಳಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ಬಡಾವಣೆಯ ಹಿರಿಯರು, ಮಹಿಳೆಯರು ಮತ್ತು ಪುರುಷರು ಹೇಳಿದ್ದಾರೆ. ಗುತ್ತಿಗೆದಾರರು ತಮಗೆ ಕೇವಲ 4 ರಸ್ತೆಗಳಿಗಾಗಿ ಮಾತ್ರ ಪರವಾನಗಿ ಸಿಕ್ಕಿದೆ ಎಂದಾಗ ಬಡಾವಣೆಯ ಮಹಿಳೆಯರು ಮತ್ತು ಪುರುಷರು ರಾತ್ರೋರಾತ್ರಿ ಕಾಮಗಾರಿ ನಿಲ್ಲಿಸಿ, ಇಲ್ಲವಾದಲ್ಲಿ ಎಲ್ಲ ರಸ್ತೆಗಳನ್ನ ನಿರ್ಮಾಣ ಮಾಡಿ ಎಂದು ತರಾಟೆಗೆ ತೆಗೆದುಕೊಂಡರು. ಅಮಗ ನಗರ್ ರೀ ಸರ್, ಒಟ್ಟ ರೋಡ್ ಇಲ್ರಿ. ಮಕ್ಳಿಗೆ ಎಷ್ಟು ಹೈರಾಣ ಆಲಕತ್ತದ್ರಿ. ಸಾಲಿಗೆ ಹೋಗ್ಲಕತ್ರ ಬೂಟ್ಗಳು ಕೈಯಾಗ ಹಿಡ್ಕೊಂಡ್ ಹೋಗ್ಬೇಕ್ರಿ. ಮಳಿ ಜರ ಜುಡು ಬಂದ್ರೆ ಇದು ಆತದ್ರಿ. ಎಲ್ಲಾ ಮಾಡಂಗಿತ್ತಂದ್ರ ಎಲ್ಲಾ ಕಡೆ ರೋಡ್ ಮಾಡ್ಬೇಕ್ರಿ. ಒಂದಿಷ್ಟು ಮಾಡ್ಲತ್ತಾರ್ರಿ, ಆ ಕಡೆ ಮಾಡ್ತಾರತ್ರಿ, ಈ ಕಡೆ ಬಿಡ್ತಾರತ್ರಿ. ನಾನು ಗಂಗೂಬಾಯಿ ಕಬಾಡ್ಗಿ ಅಂತ. ಇಲ್ಲಿ ನಾವು ಉದ್ನೂರ್ ರಸ್ತೆಯಲ್ಲಿರುವಂತ ಒಂದು ಏರಿಯಾ ಇದು ಅಮೋಘ ನಗರ್ ಅಂತ ಹೇಳಿ. ಇಲ್ಲಿ ಬಹಳ ಸಮಸ್ಯೆಗಳ ಒಂದು ಆಗರ ಆಗಿದೆ ಈ ಓಣಿ. ಹೆಂಗ್ ನಾವು ಬದುಕು ಮಾಡ್ಲಿಕತ್ತೀವಿ ಅಂದ್ರೆ ಆ ದೇವರಿಗೆ ಗೊತ್ತು. ನಮ್ ಸಮಸ್ಯೆಗಳನ್ನ ಆ ದೇವರೇ ಕೇಳ್ಬೇಕು. ಇಲ್ಲಿ ಪರಿಶೀಲನೆಗೆ ಬರುವಂತ ಒಬ್ಬ ಅಧಿಕಾರಿಗಳಿಲ್ಲ, ಒಂದು MLA ಸಹಿತ ಇಲ್ಲ. ಈಗ ಏನೋ ನಮ್ಮಲ್ಲಿ ಒಟ್ಟಾರೆ ಈ ಕಾಲನಿಯಲ್ಲಿ 9 ರಸ್ತೆಗಳಿದಾವೆ ನಮ್ ಕಡೆ. ಇಲ್ಲಿ ಆಗ್ತಿರೋದು ಕೇವಲ 4 ರಸ್ತೆಗಳು. ಆ 4 ರಸ್ತೆನ ಯಾಕೆ ಮಾಡ್ತೀರಿ, ಎಲ್ಲಾ ಮಾಡ್ಕೊಡ್ರಿ ಅಂತ ಮನವಿಯನ್ನು ಕೊಟ್ಟಾಗ ಏನ್ ಮಾಡ್ತಾ ಇದ್ರೆ, ನಾವು ಎಲ್ಲಾ ಹೋಗಿ ಮನವಿ ಕೊಟ್ಟಿವಿ, ಭಾಳ ಸಲ ಅವ್ರ ಬಲ್ಲಿ ಭೇಟಿ ಆಗಿವಿ. ಇವ್ 4 ಮಾಡ್ತೀವಿ ಅಂತ ಹೇಳಿ ಏನ್ ಮಾಡ್ಲಿಕತ್ತಾರ ಅಂದ್ರೆ, ಯಾರು ಮುಂದೆ ಅದು ವಹಿಸ್ಕೊಂಡ್ ಹೋಗ್ಯಾರ ಅವ್ರ ಅಷ್ಟೇ ಮನೆಯಲ್ಲಿ ಮನೆ ಮುಂದೆ ಏನ್ ಮಾಡ್ಕೊಳಿಗತ್ತಾರ ಅಂತಂದ್ರೆ ರಸ್ತೆಗಳನ್ನ ಮಾಡ್ಕೊಳಿಗತ್ತಾರ. ನಾವು ಹೋಗಿವಿ, ನಮಗ್ ಮಾಡ್ತಾರ, ನೀವು ಬಂದಿಲ್ಲ, ನೀವು ಮಾಡಂಗಿಲ್ಲ. ಇದ್ರ ಅರ್ಥ ಏನು? ಈ ಓಣಿಯವ್ರು ನಾವ್ ಅಲ್ವಾ? ನಾವೇನ್ ಪಾಕಿಸ್ತಾನದಿಂದ ಬಂದಿವ? ಇದೇನಿದು? ಅವ್ರು ಹೋಗ್ಯಾರ, ಅವ್ರು ಬರ್ತಾರ ಅಂತಂದ್ರೆ ಈ ಓಣಿಯಲ್ಲಿ ಎಲ್ಲರ ಮನೆ ಇದಾವಲ್ಲ, ನಾವೆಲ್ಲ ಇದೇ ಓಣಿಯವರಲ್ಲ. ಮತ್ತ ಎಲ್ಲರಿಗಾದ್ರೆ 9 ರೋಡ್ಗಳನ್ನ ಮಾಡ್ಬೇಕು. ಇಲ್ಲಾಂದ್ರೆ ಎಲ್ಲಾ ರೋಡ್ಗಳನ್ನ ಮಾಡ್ಲಿಕ್ಕೆ ನಾವೆಲ್ಲಾ ನಾಗರಿಕರು ಕೂಡಿ ಹಡ್ತಾಳ ಮಾಡ್ತೀವಿ. ಮತ್ತ ಮಾಡ್ಲಿಕ್ಕೆ ನಾವು ಆಸ್ಪದವನ್ನ ಕೊಡೋದಿಲ್ಲ. ಓಸು ಒಂದ್ಸಲ ಬಂದು ಇದಕ್ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ನಾಗರಿಕರ ಜೊತೆ ಚರ್ಚೆ ಮಾಡ್ಬೇಕು. ನಮ್ಗೆ ಏನ್ ಸ್ಪಂದನೆ ಮಾಡ್ಬೇಕು ಅವ್ರು. ಮತ್ತೆ ಮಳೆ ಬಂದಾಗ ಹೆಂಗ್ ಆಗ್ಲಿಕ್ಕೆ ನಮ್ಮ ಮಕ್ಕಳಿಗೆ ಸಾಲಿ ಕಳಿಸ್ಲಾರ್ದು ಮನೆಯಲ್ಲಿ ಇಟ್ಕೊಂಡ್ ಕೂಡ್ಲಿಕತ್ತೀವಿ. ಹಲವಾರು ಅಪಘಾತಗಳಾಗ್ಯಾವ, ಕೈಕಾಲು ಮುರ್ಕೊಂಡವ್ರು, ಗಾಡಿ ಬಿದ್ದಾವ್. ಇದೆಲ್ಲ ಯಾರು ಕೇಳ್ಬೇಕು? ನಮಗ್ ಯಾರ್ ಮುಂದೆ ಹೇಳ್ಬೇಕು? ಈಗೇನೋ ಸ್ವಲ್ಪ ಬಜೆಟ್ ಬಂತದಂತ 4 ಮಾಡ್ತಾರಂತ, ಉಳ್ದವ್ರೆಲ್ಲ ಏನ್ ಮಾಡ್ಬೇಕು? ಏನ್ ಮನಿ ಬಿಟ್ಟು ಹೊರಗೆ ಹೋಗ್ಬಾರ್ದಾ? ಹಿರಿಯರಾದವ್ರು ಒಟ್ಟು ಮನಿ ಬಿಟ್ಟು ಹೊರಗ್ ಬರ್ಲಾರ್ದಂಗ ಆಗದ. 2-3 ತಿಂಗಳ ಮಳೆ ಹತ್ತಿದ್ರ ಹೊರಗೆ ಅವ್ರು ಹಾಸ್ಪಿಟಲ್ ಕರ್ಕೊಂಡ್ ಹೋಗುವಂತ ಸಮಸ್ಯೆ ಅದ. ಒಂದ್ ಆಟೋ ಬರಂಗಿಲ್ಲ, ಕರ್ಕೊಂಡ್ ಹೋಗ್ಬೇಕಂದ್ರೆ ಆಟೋದವ್ರು ಬರಂಗಿಲ್ಲ, ನಮ್ಗೆ ಆಗಲ್ರಿ, ಅಲ್ಲಿ ಬರೋದಿಲ್ಲ ಅಂತ ಹೇಳ್ತಾರ. ಅವಾಗ ನಾವ್ ಏನ್ ಮಾಡ್ಬೇಕು? ಆ ವಯಸ್ಸಾದವ್ರು ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಾರ್ದಂಗ ಆಗ್ಯದ. ಒಂದ್ ರಸ್ತೆಗಳಿಗೆ ಲೈಟ್ ಇಲ್ಲ. ನಮ್ಮ ಹೆಸರು ರವಿ ಅಂತ. ಇಲ್ಲಿ ಉದ್ನೂರು ಕ್ರಾಸ್ ಅಲ್ಲಿ ಇರುವ ಅಮೋಘ ನಗರದಲ್ಲಿ ಕನಿಷ್ಠ 9 ರೋಡ್ಗಳಿವೆ. ಆ ರೋಡ್ಗಳಲ್ಲಿ ಯಾರ್ಯಾರು ತಮ್ಮ ಹಿರಿಯರು ಮಾಡ್ಕೊಂಡಾರ, ಅವ್ರು ಯಾರ್ಯಾರು ಓಡಾಡಿದಾರ ಅವ್ರು ತಮ್ಮ ಮನಿ ಮುಂದೆ ಮಾಡ್ಕೊಂಡು ಉಳ್ಕಿವ್ ರೋಡ್ ಅನ್ನ ಬಿಡ್ತಾ ಇದಾರ. ಅದಕ್ಕೆ ನಾವು ಎಷ್ಟೋ ಸಲ ಅವ್ರು ಕರೆದಾಗ ಸಭೆ ಸಮಾರಂಭಕ್ಕೆ ಹೋಗಿದ್ವಿ, ಅವ್ರು ಸಪೋರ್ಟ್ ಮಾಡಿದ್ವಿ. ಆದರೂ ನೀವು ಬಂದಿಲ್ಲ, ಹಾಗೆ ಹೀಗೆ ಅಂತೇಳಿ ಹಾಕಿ ಉತ್ತರ ಕೊಟ್ಟು ನಮ್ಮ 5 ರೋಡ್ಗಳನ್ನು ಬಿಟ್ಟು ತಮ್ದು ಅಷ್ಟೇ ಮಾಡ್ಕೊಳ್ಕತ್ತಾರ. ಇದಕ್ಕೆ ನಮ್ದು ಹರ್ಕತ್ತದ. ಹಾಗಾಗಿ ಮಾಡಿದ್ರೆ 9 ರೋಡ್ ಮಾಡ್ಬೇಕು, ಇಲ್ಲಾಂದ್ರ ಅಷ್ಟು ರೋಡ್ ನಿಂದ್ರಿಸ್ಬೇಕು ಅಂತ ನಮ್ಮ ಮನವಿ ಅದ. ಮತ್ತೆ ಇಲ್ಲಿ ಲೈಟಿಂದ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. ಈಗ ಹಲವಾರು ಸಮಸ್ಯೆಗಳವ. ಇದಕ್ಕೆ ಸಂಬಂಧಪಟ್ಟ ಶಾಸಕರಾಗ್ಲಿ ಅಧಿಕಾರಿಗಳಾಗ್ಲಿ ಬಂದು ಸೂಕ್ತವಾದ ಪರಿಹಾರ ನೀಡಬೇಕಾಗಿ ನಮ್ಮ ಸ್ಥಳೀಯರೆಲ್ಲ ಕೂಡಿ ಮನವಿ ಮಾಡ್ಕೊಳ್ತಿದ್ವಿ. ಅದು ಅಷ್ಟು ಮಾಡ್ರಿ, ಮುಂದುವರ್ಸ್ರಿ, ಇಲ್ಲ ಅಂತಂದ್ರೆ ಬೇಡ ಅಂತೇಳಿ ರೋಕ್ ಮಾಡಿದ್ವಿ. ಮುಂದೆ ನಾವು DC ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿ ಅವ್ರ ಧರಣಿ ಕುಂದಿರ್ತೀವಿ ನಾವು ಎಲ್ಲರೂ. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym
serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal and rediscover yourself. Arujava, where ancient wisdom meets modern wellness. ಕಲಬುರಗಿ ಜಿಲ್ಲೆಯನ್ನು ಬರಗಾಲ ಘೋಷಣೆ ಮಾಡದೆ ಮಲತಾಯಿ ಧೋರಣೆ ತೋರಿದ್ದಾರೆ ಎಂದು ಆರೋಪಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದ ಮುಖ್ಯ ರಸ್ತೆಯಲ್ಲಿ ರಸ್ತೆ ತಡೆ ಚಳುವಳಿ ನಡೆಸಲಾಯಿತು. ಎಲ್ ನಿನೋ ಪರಿಣಾಮವಾಗಿ ಭೀಕರ ಬರಗಾಲ ಛಾಯೆ ಆವರಿಸಿದೆ. ಕಲ್ಯಾಣ ಕರ್ನಾಟಕದ ಕಲಬುರಗಿಯನ್ನು ಬರಗಾಲ ಘೋಷಣೆ ಮಾಡದೆ ಮಲತಾಯಿ ಧೋರಣೆ ತೋರಿದೆ ಮತ್ತು ಬೆಳೆ ವಿಮೆಯಿಂದ ತಾರತಮ್ಯ ಮಾಡಿದ್ದಾರೆ. ರೈತ ವಿರೋಧಿ ನೀತಿ ಖಂಡಿಸಿ ಮರು ಪರಿಶೀಲನೆ ಮಾಡಿ ಕಲಬುರಗಿ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಿ ಮತ್ತು ವಿಶೇಷ ಪ್ಯಾಕೇಜ್ 1,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ವಿಮೆ ಹಣ ಬಿಡುಗಡೆ ಮಾಡಲು ಸಾಲ ಮನ್ನಾಕ್ಕಾಗಿ ಆಗ್ರಹಿಸಿ ದಿನಾಂಕ 28 ಆಗಸ್ಟ್ 2026 ಬೆಳಗ್ಗೆ 11 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ರಸ್ತೆ ತಡೆ ಚಳುವಳಿ ನಡೆಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಂಯುಕ್ತ ಹೋರಾಟ ಕರ್ನಾಟಕ ಕಲಬುರಗಿ ಜಿಲ್ಲೆಯ ವತಿಯಿಂದ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಶರಣಬಸಪ್ಪ ಮಮಶೆಟ್ಟಿ, ಭೀಮಾಶಂಕರ್ ಮಾಡಿಯಾಳ್, ಎಂಬಿ ಸಜ್ಜನ್, ಮೌಲಾ ಮುಲ್ಲಾ, ನಾಗಯ್ಯ ಸ್ವಾಮಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಈ ಪ್ರತಿಭಟನೆಯ ಅಂಗವಾಗಿ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದಿನ ಮುಖ್ಯ ರಸ್ತೆಯಲ್ಲಿ ರಸ್ತೆ ತಡೆ ಚಳುವಳಿ ನಡೆಸಿ ರಸ್ತೆಯ ಮೇಲೆ ರೈತರೊಂದಿಗೆ ಮಲಗಿ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ತಮ್ಮ ಮೈ ಮೇಲೆ ಪೆಟ್ರೋಲ್ ಸುರಿದುಕೊಳ್ಳುತ್ತಿರುವ ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನಾಕಾರರನ್ನು ತಮ್ಮ ವಶಕ್ಕೆ ಪಡೆದು ಪೊಲೀಸ್ ವಾಹನದಲ್ಲಿ ಬೇರೆಡೆ ಸ್ಥಳಾಂತರಿಸಿದರು. ಕೂಡ ಗುಲ್ಬರ್ಗಾ ಜಿಲ್ಲಾ ಬರಗಾಲನ್ನ ಕಡೆಗಣಿಸಿದರೆ ಕೇಂದ್ರದ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರೈತರ ನೆರವೆ ಬರ್ಬೇಕಂತಕ್ಕಂತ ಮಾತನ್ನು ಒತ್ತಾಯ ಮಾಡ್ತಾ ಇದ್ವಿ. ಬರಗಾಲದಿಂದ ತತ್ತರಿಸೋಗಿದೆ, ಅಂತರ್ಜಲ ಮಟ್ಟ ಕುಸಿದೋಗಿದೆ, ರೈತರು ಅಕ್ಕಲ್ ಮಾಲನ್ನ ಕಂಪ್ಲೀಟ್ ಆಗಿ ಸತ್ಯಾನಾಶ ಆಗುವಂತಕ್ಕಂಥ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿದೆ. ಆ ಕಾರಣಕ್ಕಾಗಿ ಬರಗಾಲನ್ನ ಘೋಷಣೆ ಮಾಡಬೇಕು ಅನ್ನೋ ಮಾತನ್ನ ಒತ್ತಾಯವನ್ನ ಮಾಡ್ತಾ ಇದ್ವಿ. ಘೋಷಣೆ ಮಾಡಲೇಬೇಕು ಮತ್ತು ಯಾವುದೇ ಕಾರಣಕ್ಕೂ ವಶಕ್ಕೆ ಪಡಿತಾ ಇದ್ದಾರೆ. ಪ್ರಮುಖವಾಗಿ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಮುಖಂಡರಿದ್ದಾರೆ. ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಜಾರಿ ಮಾಡಲೇಬೇಕು. ಶಿವರಾಜ್ ಸಿಂಗ್ ಚೌಹಾಣ್ ರೈತರು ಬರಲೇಬೇಕು, ಜಾರಿ ಮಾಡಲೇಬೇಕು, ಬೆಳೆ ವಿಮೆ ಸಾಲ ಮನ್ನಾ ಕೊಡಲೇಬೇಕು, ಬೆಳೆ ವಿಮೆ ಕಲಬುರಗಿ ಜಿಲ್ಲೆಯನ್ನು ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಣೆ ಮಾಡುವಂತೆ ಜಿಲ್ಲಾ ರೈತ ಹೋರಾಟ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು.
ಕಲಬುರಗಿ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಿ ರೈತರಿಗೆ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ನೀಡಬೇಕು. ರೈತರ ಸಾಲ ಮನ್ನಾ ಮಾಡಬೇಕು. ಹಿಂಗಾರಿನ ಬೆಳೆಗಳಿಗೆ ಉಚಿತವಾಗಿ ಬೀಜ ರಸಗೊಬ್ಬರ ವಿತರಣೆ ಮಾಡಬೇಕು. 2025-26ನೇ ಸಾಲಿನ ರೈತರ ಬೆಳೆ ವಿಮಾ ಪರಿಹಾರ ತಾರತಮ್ಯವನ್ನು ನಿವಾರಿಸಿ ಗರಿಷ್ಠ ಹಾನಿಯ ಪ್ರಮಾಣದಂತೆ ರೈತರಿಗೆ ವಿಮಾ ಪರಿಹಾರ ನೀಡಬೇಕು ಎಂದು ಜಿಲ್ಲಾ ರೈತ ಹೋರಾಟ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಅವಣ್ಣ ಮ್ಯಾಕೇರಿ, ಮಲ್ಲಣ್ಣ ಕುಲಕರ್ಣಿ, ಭೀಮಶೆಟ್ಟಿ ಮುಕ್ಕ, ಶಿವಲಿಂಗಪ್ಪ ಟೇಂಗಳಿ, ಬಸವರಾಜ್ ಪಾಟೀಲ್ ಕುಕುನೂರ್, ಗಿರೀಶ್ ಪಾಟೀಲ್, ಶರಣಗೌಡ ಪಾಟೀಲ್, ರಾಜು ಜೈನ್, ಬಸವರಾಜ್ ಸಪ್ಪನ್ಗೋಳ್, ಅಣವೀರ್ ಪಾಟೀಲ್, ರವಿ ಯಾತನೂರ್, ಗಿರೀಶಂ ಭಜಂತ್ರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಿನ್ನೆ ದಿವಸ ನಮ್ಮ ಕಂದಾಯ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಪರಮೇಶ್ವರ್ಜಿಯವರು ಏನು ರಾಜ್ಯದ ಒಂದು ಬರ ಅಧ್ಯಯನವನ್ನು ಪರಿಶೀಲನೆ ಮಾಡಿ ಕರ್ನಾಟಕ ರಾಜ್ಯದಲ್ಲಿ 101 ತಾಲೂಕುಗಳನ್ನು ಏನು ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಿ ಕಲಬುರಗಿ ಜಿಲ್ಲೆಯಲ್ಲಿ ಬರುವಂಥ ಎಲ್ಲ ತಾಲೂಕುಗಳಲ್ಲಿ ಒಂದು ತಾಲೂಕನ್ನು ಕೂಡ ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಣೆ ಮಾಡದೇ ಇರೋದು ಕಲಬುರಗಿ ಜಿಲ್ಲೆಯ ರೈತ ಹೋರಾಟ ಸಮಿತಿ ಬಲವಾಗಿ ಖಂಡಿಸುತ್ತದೆ ಬಂಧುಗಳೇ. ಯಾಕಂತ ಹೇಳಿದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಈ ಹಿಂದೆ 2022, 23, 24, 25, 26 ಮತ್ತು 26, 27ನೇ ಸಾಲಿನ ಕೂಡ ಒಂದು ಸಲ ಮಳೆ ಹೆಚ್ಚಾಗಿ ಬಂದ್ರೆ ಒಂದು ಸಲ ಮಳೆ ಕೊರತೆಯಾಗಿ ಸರಣಿಯಾಗಿ ರೈತ ಕಂಗಾಲಾಗಿ ಇದ್ದರೂ ಕೂಡ ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯನ್ನು ನಿರ್ಲಕ್ಷಿಸಿ ಇವತ್ತಿನ ದಿವಸ ಬರಗಾಲ ಘೋಷಣೆ ಮಾಡದೇ ಇರುವುದು ಇವತ್ತು ಅತ್ಯಂತ ನೋವಿನ ಸಂಗತಿಯಾಗಿದೆ. ಆದ್ದರಿಂದ ಕೂಡಲೇ ಸರ್ಕಾರ ಈ ಬಗ್ಗೆ ಸೂಕ್ತವಾಗಿ ಪರಿಶೀಲಿಸಿ ಕೂಡಲೇ ಕಲಬುರಗಿ ಜಿಲ್ಲೆಯನ್ನು ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಣೆ ಮಾಡದೇ ಇದ್ದರೆ ಇವತ್ತು ಆ ಜಿಲ್ಲೆಯಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡಲಾಗುವುದು ಅನ್ನೋಂಥ ಎಚ್ಚರಿಕೆಯನ್ನು ನಾವು ರಾಜ್ಯ ಸರ್ಕಾರಕ್ಕೆ ಮಾಡ್ತಾಯಿದ್ವಿ. ಬಂಧುಗಳೇ, ತಮಗೆಲ್ಲ ತಿಳಿದಿರುವಂತೆ ಏನು ಕಳೆದ 2026, 27ನೇ ಸಾಲಿನಲ್ಲಿ ಏನು ಮಳೆ ಆಶ್ರಿತವಾಗಿ ಸುಮಾರು 8,09,793 ಹೆಕ್ಟೇರ್ ಗುರಿಯನ್ನು ನಾವು ಹೊಂದಿದ್ದೇವೆ ಕಲಬುರಗಿ ಜಿಲ್ಲೆಯಲ್ಲಿ. ಆದರೆ ಇದರಲ್ಲಿ ಕೇವಲ ಏನು 12.86% ಅಂದರೆ ಅಲ್ಪ ಪ್ರಮಾಣದ ಅಲ್ಪಾವಧಿಯ ಒಂದು ಹೆಸರು, ಉದ್ದು, ಸೋಯಾ, ಸಜ್ಜೆ ಇವೆಲ್ಲವೂ ಕೂಡ ಅವು ಡಾಟಾ ಹೇಳಂದ್ರೆ ಹೇಳ್ತೀವಿ 54,000 ಹೆಸರು ಗುರಿ ಇದ್ದರೆ 34,000 ಬಿತ್ತನೆ ಆಗ್ಯದ. ಉದ್ದು 25,000 ಇದ್ರೆ 12,631 ಆಗ್ಯದ. ಸೋಯಾ 23,000 ಇದ್ರೆ 15,000 ಆಗ್ಯದ. ಸಜ್ಜೆ 600 ಬರೀ 80 ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆ ಇದೆ. ಒಟ್ಟಿನಲ್ಲಿ 12.86% ಮಾತ್ರ ಇವತ್ತು ಬಿತ್ತನೆ ಆಗಿದೆ. ಅದರಂತೆ ಇವತ್ತು ಕಲಬುರಗಿಯ ಒಂದು ಪ್ರಮುಖ ಬೆಳೆ ಆದಂಥ ತೊಗರಿ ಬೆಳೆ 6,30,000 ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆ ನಮ್ಮ ಗುರಿ ಇದ್ರೆ ಕೇವಲ 2 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಮಾತ್ರ ನಾವು ಬಿತ್ತನೆ ಮಾಡಿದ್ದೀವಿ. ಅಂದ್ರೆ ಇವತ್ತು 31.75% ಮಾತ್ರ ಇವತ್ತು ಬಿತ್ತನೆ ಮಾಡಿದ್ದೀವಿ. ಇಷ್ಟು ಕನಿಷ್ಠ ಬಿತ್ತನೆ ಯಾಕಾಗ್ಯದಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಮಳೆ ಜೂನ್ ಆಗಿರ್ಬೋದು, ಜುಲೈ ಆಗಿರ್ಬೋದು, ಆಗಸ್ಟ್ದಲ್ಲಿ ಆಗಿರ್ಬೋದು ಮಳೆ ಕೊರತೆ ತುಂಬಾ ಆಗಿದೆ. ಜೂನ್ದಲ್ಲಿ ನಮಗೆ 107 mm ಮಳೆ ಬರಬೇಕಾಗಿತ್ತು, ಆದರೆ ಇವತ್ತು 69 ಆಗಿದೆ. ಜುಲೈನಲ್ಲಿ 138 ಬರಬೇಕಾಗಿತ್ತು, ಬರೀ 90 ಆಗಿದೆ. ಆಗಸ್ಟ್ದಲ್ಲಿ 376 ಬರಬೇಕಾಗಿತ್ತು, ಬರೀ 228 2% 222 mm ಆಗಿದೆ. ಒಟ್ಟಿನಲ್ಲಿ ಟೋಟಲ್ ಸುಮಾರು 60% ಅದಷ್ಟು ಕೊರತೆ, ಮಳೆ ಕೊರತೆ ಕಲಬುರಗಿ ಜಿಲ್ಲೆಯಲ್ಲಿ ಆಗಿದೆ. ಇಷ್ಟಿದ್ದರೂ ಕೂಡ ಅವು ನಮ್ಮ ಮಳೆ ಮಾಪನ ಯಾವ ರೀತಿಯಪ್ಪ ಏನೋ ಒಬರೇನ್ ಕಾಲದ ನಾವು ಸರ್ಕಾರನೇ 60% ತೋರಿಸ್ತದೆ ಅಂದ್ರೆ ಅಲ್ಲಿ ಎಷ್ಟು % ಮಳೆ ಲಾಸ್ ಆಗಿರಬೇಕು. ಅದಕ್ಕೆ
ಇವೆಲ್ಲ ಮಾನದಂಡಗಳನ್ನು ಇವತ್ತಿನ ದಿವಸ ಪರಿಗಣನೆ ತೆಗೆದುಕೊಳ್ಳಾರ್ದೆ ಕೇವಲ ಏನೋ ಒಂದು ದಿವಸ 2 ದಿವಸದಿಂದ ಮಳೆ ತೊಗೊಂಡ್ರು ಏನು ಮಾಡ್ರೆ ಗೊತ್ತಿಲ್ಲ. ಹೀಗಾಗಿ ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆ ಸಂಪೂರ್ಣ ಎಲ್ಲ ತನ್ನೊಂದು ತಾಲೂಕುಗಳು ಇವತ್ತಿನ ದಿವಸ ಏನು ಬರಗಾಲ ಇವತ್ತು ಘೋಷಣೆ ಆಗಬೇಕಾಗಿತ್ತು, ಆದರೂ ಕೂಡ ಬರಗಾಲ ಘೋಷಣೆ ಆಗಿಲ್ಲ. ಈ ಹಿಂದೆ ಇದರ ಸಲುವಾಗಿಯೇ ಎಲ್ಲ ರೈತ ಸಂಘಟನೆಗಳು ಇವತ್ತು ಬೀದಿಗಳು ಹೋರಾಟ ಮಾಡಿವೆ, ಮನವಿ ಪತ್ರ ಕೊಟ್ಟಿವೆ, ಎಲ್ಲ ಮಾಡಿದ್ರೂ ಕೂಡ ಇವತ್ತಿನ ದಿವಸ ಯಾವುದೇ ಒಂದು ಕ್ರಮ ಆಗಿಲ್ಲ. ಆದ್ದರಿಂದ ನಮ್ಮ ವಿನಂತಿ ಇಷ್ಟೇ ಅದ, ಸರ್ಕಾರಕ್ಕೆ ನೀವು ಕೂಡಲೇ ನೀವೇನು ಗ್ರೌಂಡ್ ಟ್ರತ್ತಿಂಗ್ ಏನು ಮಾಡ್ತಾಯಿದ್ದೀರಿ, ವಾಸ್ತವ ಪರಿಶೀಲನೆ ನೀವೇನು ಮಾಡಬೇಕಾಗಿತ್ತು, ಅದು ಏನೂ ನೀವು ಮಾಡಿಲ್ಲ. ಇಲ್ಲಿದ್ದರೆ ಬಾಜು ಬೀದರ್ ನೋಡ್ರಿ, ಬೀದರ್ದಾಗ ಆಗ್ತದೆ, ಯಾದಗಿರಿ ಆಗ್ತದೆ, ಉಳಿದ ಎಲ್ಲ ಜಿಲ್ಲೆಗಳು ಆಗ್ತವೆ, ಕಲಬುರಗಿ ಜಿಲ್ಲೆ ಯಾಕಾಗಲ್ಲ? ಬೀದರ್ದಾಗ ಏನು ಅಲ್ಲಿ ಪೂರ ಅಷ್ಟು ಡಾಟದ ಇರಲಿ, ಅವ್ರು ಮಾಡ್ಯಾರಪ್ಪ ಅಂದ್ರೆ ಅವ್ರು ಸಂತೋಷ, ಅವ್ರ ಬಗ್ಗೆ ನಾವು ಆಕ್ಷೇಪ ಮಾಡಲ್ಲ. ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ವಾಸ್ತವವಾಗಿ 60%ಗಿಂತ ಹೆಚ್ಚು ಇವತ್ತು ಮಳೆ ಕೊರತೆಯಾಗಿದೆ. ಬಿತ್ತನೆ ಪ್ರಮಾಣವೂ ಕೂಡ ಇವತ್ತು 12.86% ಆಗಿದೆ. ಅದು 3 ಸಲ ಹರಿಗೆ ಬಿತ್ತಾರ, ಒಂದೇ ಸಲ ಬಿತ್ತಿಲ್ಲ, 3 ಸಲ ಹರಿಗೆ ಬಿತ್ತಿದ್ರು ಕೂಡ ಇವತ್ತು ಅಲ್ಲಿ ನೋಡ್ರಿ ಪೂರಾ ಬೆಳೆ ಒಣಗಲ್ಕತ್ತವ. ಇಷ್ಟಾದ್ರೂ ಇವ್ರ ಕಣ್ಣಿಗೆ ಕಾಣಲ್ಲಪ್ಪ ಅಂದ್ರೆ ಹೆಂಗೆ? ಕಲಬುರಗಿ ಜಿಲ್ಲೆಯಲ್ಲಿ 3 ಜನ ಮಂತ್ರಿಗಳಾರ, ಏನು ಕತ್ತಿ ಕೈಲಿಗಿತ್ತೀರಿ? ಏನು ಮಾಡ್ತಾಯಿದ್ದೀರಿ? ರೈತರು ಒಂದು ಕಡೆ ಸತ್ತು ಹೋಗ್ಲಿಕತ್ತಾರ, ಮಳೆ ಇಲ್ಲ, ಬೆಳೆ ಇಲ್ಲ, ಕಷ್ಟದಾಗ್ಯಾರ. ಅವ್ರಾದ್ರೆ ಇವ್ರಿಗೆ ಬೇರೆ ಚಿಂತೆ, ಏನು ಬ್ಯಾಜಿ ಭಜಂತ್ರಿ ಬೆಣ್ಣೆ ಏನೋ ಮೆರವಣಿಗೆ ಮಾಡ್ಕೊಳ್ಳೋದು ಯಾವ ಪುರುಷಾರ್ಥಕ್ಕೆ ಮಾಡ್ಕೊಳತ್ತೀರಿ? ಅದಕ್ಕೆ ನಿಮ್ಮ ಕೈಲಿ ಆಗಲಿಲ್ಲಪ್ಪ, ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಜಿಲ್ಲೆಯಲ್ಲಿ ಏನು ಮಾಡ್ತಾಯಿದ್ದೀರಿ ನೀವು? ಆದ್ದರಿಂದ ಇವತ್ತಿನ ದಿವಸ ಇವೆಲ್ಲ ವಿಷಯ ನೀವು ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲವಾದಲ್ಲಿ ಇವತ್ತಿನ ದಿವಸ ಏನು ಸೆಪ್ಟೆಂಬರ್ 17ಕ್ಕೆ ಮುಖ್ಯಮಂತ್ರಿ ಬರ್ತೀರಲ್ಲ, ಆ ಟೈಮ್ನಾಗ ಏನು ಸರ್ ರೈತರದ್ದು ಏನು ಇದು ಅದಂತೇಳಿ ತೋರಿಸ್ಕೊಡ್ತೀವಿ ನಾವು. ಅದರೊಳಗೆ ಇವತ್ತಿನ ದಿವಸ ಈಗ ಇನ್ನೂ 32 ತಾಲೂಕುಗಳು ಇವತ್ತು ಪರಿಶೀಲನೆ ಹಂತದಲ್ಲಿ ಅವ ಅಂತೇಳಿರಿ. ದಯವಿಟ್ಟು ಮೊನ್ನೆ ಜಿಲ್ಲಾಧಿಕಾರಿಗಳು ಕೂಡ ನಾವು ಪತ್ರ ಕೂಡ ನಾವು ಕೊಡ್ತಾ ಇದ್ದೀವಿ. ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದಿ ರಾಜ್ಯ ಸಮಿತಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಮೀಸಲಾತಿಯನ್ನು ಉಳಿಸಿಕೊಳ್ಳುವುದು ಪ್ರಸಕ್ತ ಸಂದರ್ಭದಲ್ಲಿ ಅನಿವಾರ್ಯವಾಗಿರುವುದು ಕಂಡುಬರುತ್ತದೆ ಎಂದು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದಿ ರಾಜ್ಯ ಸಮಿತಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಹೇಳಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸಂಚಾಲಕರಾದ SR ಕೊಲ್ಲೂರು, ಜಿಲ್ಲಾ ಮುಖಂಡರಾದ ಮರೆಪ್ಪ ಬನ್ನಟ್ಟಿ, ಮಲ್ಲಿಕಾರ್ಜುನ್ ಶೆಳಗಿ, ಪಾಂಡುರಂಗ ಮದನ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತು ದೇಶದಲ್ಲಿ ಮೀಸಲಾತಿ ಆಟೋ ಆಂದೋಲನವನ್ನು ದೆಹಲಿಯ ಜಂತರ್ ಮಂತರ್ನಲ್ಲಿ ಸುಮಾರು 8 ದಿನಗಳಿಂದ ನಡೀತಾ ಇದೆ. ಬಿಹಾರದ ಲಕ್ಷ್ಮಣಪುರ್ ಬಾತಿಯಲ್ಲಿ 1997ರಲ್ಲಿ ಸುಮಾರು 58 ದಲಿತರ ಮಾರಣಹೋಮ ಮಾಡಿದ್ದ ಕುಖ್ಯಾತಿಯನ್ನು ಹೊಂದಿರುವ ಮೇಲ್ವರ್ಗದ ರಣಬೀರ್ ಸೇನೆ ಮತ್ತು ರಾಜಸ್ಥಾನದ ಜೈಪುರದ ಮೇಲ್ವರ್ಗದ ಕರ್ಣಿ ಸೇನೆ ಸೇರಿದ ವಿದ್ಯಾರ್ಥಿಗಳು ಜಂತರ್ ಮಂತರ್ನಲ್ಲಿ ಆಗಸ್ಟ್ 21ರಂದು ಮೀಸಲಾತಿ ಹಟೋ ಆಂದೋಲನ ಮಾಡಿರುವುದನ್ನು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದಿ ಉಗ್ರವಾಗಿ ಖಂಡಿಸುತ್ತದೆ. ತಲೆತಲಾಂತರದಿಂದ ಜಾತಿ ವ್ಯವಸ್ಥೆಯಿಂದ ಅವಮಾನಿಸಲ್ಪಟ್ಟ ದಲಿತ ಸಮುದಾಯವನ್ನು ಮುಖ್ಯವಾಹಿನಿಗೆ ತರಬೇಕೆನ್ನುವ ಮಹಾದಾಸೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮೀಸಲಾತಿ ಹಕ್ಕನ್ನು ನೀಡಿದ್ದಾರೆ. ಇದು ದಲಿತರಿಗೆ ನೀಡಿದ ಭಿಕ್ಷೆ ಅಲ್ಲ ಎನ್ನುವುದು ಹೋರಾಟ ಮಾಡುತ್ತಿರುವ ವಿದ್ಯಾರ್ಥಿಗಳು ತಿಳಿದುಕೊಳ್ಳಬೇಕಾಗಿದೆ. ದೇಶದಲ್ಲಿ ಶ್ರೇಣೀಕೃತ ಜಾಸ್ತಿ ವ್ಯವಸ್ಥೆ ಎಲ್ಲಿವರೆಗೆ ಇರುತ್ತದೆಯೋ ಅಲ್ಲಿವರೆಗೂ ಕೂಡ ಮೀಸಲಾತಿ ಇರುತ್ತದೆ. ಇದನ್ನು ಕಸಿದುಕೊಳ್ಳಲು ಯಾರಿಂದಲೂ ಸಾಧ್ಯ ಇಲ್ಲ ಎನ್ನುವುದು ವಿದ್ಯಾರ್ಥಿಗಳು ತಿಳಿಸಬೇಕಾಗುತ್ತದೆ. ಭಾರತ ದೇಶದ 80ನೆಯ ಸ್ವಾತಂತ್ರ್ಯೋತ್ಸವ ಆಚರಣೆ ಸಂದರ್ಭದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ
ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರಾಖಂಡ ರಾಜ್ಯದ ಅಲ್ವಾನಿಯ ರಾಮಲೀಲಾ ಮೈದಾನದಲ್ಲಿ ಭಾಷಣ ಮಾಡಿದ ನಂತರ ಈ ದೇಶದ ಕೊಳಕು ಮನಸ್ಸಿನ ಸನಾತನಿಗಳು ಅವರು ಭಾಷಣ ಮಾಡಿದ ಸ್ಥಳವನ್ನು ಹೋಮ ಹವನೆಂಬ ಗೊಡ್ಡು ಸಂಪ್ರದಾಯ ಮಾಡುವ ಮೂಲಕ ತಮ್ಮ ವಿಕೃತತೆಯನ್ನು ಸಾಬೀತು ಮಾಡಿದ್ದನ್ನು ನೋಡಿದರೆ ಈ ದೇಶದಲ್ಲಿ ಜಾತೀಯತೆ ಎಷ್ಟು ಕ್ರೂರವಾಗಿ ಅನ್ನೋದು ಸ್ಪಷ್ಟವಾಗುತ್ತದೆ. ರಾಯಚೂರು ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ರಾಯಚೂರು ಜಿಲ್ಲೆಯಲ್ಲಿ ದಲಿತ ಸಮುದಾಯದ ಯುವಕರು ಹಾಗೂ ಮಹಿಳೆಯರ ಮೇಲೆ ನಡೆಯುತ್ತಿರುವ ಕೊಲೆ, ಅತ್ಯಾಚಾರ, ಜಾತಿ ನಿಂದನೆ ಮತ್ತು ದೌರ್ಜನ್ಯ ಪ್ರಕರಣಗಳನ್ನು ತಡೆಯುವಲ್ಲಿ ವಿಫಲವಾಗಿರುವ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ರಾಯಚೂರು ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವಂತೆ ಹಾಗೂ ತಪ್ಪಿತಸ್ಥ ಆರೋಪಿಗಳ ಮೇಲೆ ಕಠಿಣ ಕ್ರಮ ಜರುಗಿಸುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರಾದ ಸುರೇಶ್ ಮೆಂಗನ್, ಕಲಬುರಗಿ ವಿಭಾಗೀಯ ಸಂಚಾಲಕರಾದ ಧರ್ಮಣ್ಣ ಕೋಣೇಕರ್, ಜಿಲ್ಲಾ ಸಂಚಾಲಕರಾದ ಭೀಮ್ಶಾ ಖನ್ನಾ, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಶಿವಕುಮಾರ್ ಆಜಾದ್ಪುರ್, ರಾಣು ಮುದ್ದನ್ಕರ್, ದೌಲಪ್ಪ ಮದನ್, ಭರತ್ ಧನ್ನಾ, ಬಸವರಾಜ್ ಮಯೂರ್, ಶಿವಪುತ್ರ ಹಾಗರ್ಗಿ, ವಿಜಯಕುಮಾರ್ ಜೋಗೂರ್, ಶ್ಯಾಮರಾಯ್ ಶಿಂದೆ, ಮಡಿವಾಳಪ್ಪ ಕಟ್ಟಿಮನಿ, ದಲಿತ ಮಹಿಳಾ ಒಕ್ಕೂಟದ ಜಿಲ್ಲಾ ಸಂಚಾಲಕಿ ಸವಿತಾ ಆರ್, ಜಿಲ್ಲಾ ಸಂಘಟನಾ ಸಂಚಾಲಕಿ ಜ್ಯೋತಿ ಕಾಂಬಳೆ, ಕಲಬುರಗಿ ಉಪ ವಿಭಾಗೀಯ ಸಂಚಾಲಕರಾದ ವಿಜಯಕುಮಾರ್ ಶಿಂದೆ, ನಗರ ಸಂಚಾಲಕರಾದ ಅಭಿಷೇಕ್ ಉಪಾಧ್ಯಾಯ್, ಕಲಬುರಗಿ ತಾಲೂಕಾ ಸಂಚಾಲಕರಾದ ವಿಠಲ್ ಹಾಗರ್ಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಿಲ್ಲೆಯ ದೇವದುರ್ಗ ತಾಲೂಕಿನ ಬೊಮ್ಮನಂದ್ ಅವರ ದಲಿತ ಯುವಕನ ಬರ್ಬರ ಹತ್ಯೆ, ಲಿಂಗಸೂರು ತಾಲೂಕಿನ ಒಕ್ಕರಣೆ ಗ್ರಾಮದ ಕುಮಾರ ಅಶ್ವಿನಿ ಅವರು ರಾಣಮ್ಮನವರ ಹತ್ಯೆಯನ್ನು ಬರಬರಾಗಿ ಹತ್ಯೆ ನಡೆದಿದೆ. ಈ ಹತ್ಯೆಯನ್ನು ಖಂಡಿಸಿ ದಲಿತ ಸಂಘರ್ಷ ಸಮಿತಿ ಹತ್ಯೆಯನ್ನು ಖಂಡಿಸುತ್ತದೆ. ಇವತ್ತು ರಾಯಚೂರಿನಲ್ಲಿ ನಡೆದಂಥ ಹತ್ಯೆಗೆ ರಾಯಚೂರು ಜಿಲ್ಲಾ ಆಡಳಿತ ಸಂಪೂರ್ಣ ವಿಫಲ ಆಗಿದೆ ಅಂತ ಹೇಳಬೇಕಾಗ್ತದೆ. ಯಾಕಂದರೆ ಒಂದೇ ಜಿಲ್ಲೆಯಲ್ಲಿ ಬರಬರವಾಗಿ ಹತ್ಯೆಯನ್ನು ನಡೆಯಲಾಗಿದೆ ಮತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಪಕ್ಷ ಸರ್ಕಾರ ಪರಿಶಿಷ್ಟ ಜಾತಿಯ ಎಡ ಮತ್ತು ಬಲ ಸಮುದಾಯದ ಮತಗಳನ್ನು ಪಡೆದುಕೊಂಡು ಅಧಿಕಾರಕ್ಕೆ ಬಂದ ನಂತರ ಇಡೀ ರಾಜ್ಯದಲ್ಲಿ ದಲಿತರ ಮೇಲೆ ಹಲ್ಲೆ, ದೌರ್ಜನ್ಯ, ಸಾಮಾಜಿಕ ಬಹಿಷ್ಕಾರದಂಥ ಹೇಯ ಕೃತ್ಯಗಳು ನಡೆದರೂ ಸಹಿತ ಸರ್ಕಾರ ಇವತ್ತು ಮೂಕ ಕುರುಡನಂತೆ ಕುಳಿತುಕೊಂಡು ನೋಡಿದರೆ ಈ ಸರ್ಕಾರದ ನೀತಿಯನ್ನು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸುತ್ತೇವೆ. ಮತ್ತು ಅದೇ ರೀತಿಯಾಗಿ ಹತ್ಯೆಯಲ್ಲಿ ಮೃತಪಟ್ಟಂಥ ಕುಟುಂಬಗಳಿಗೆ ಸರ್ಕಾರ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಮತ್ತು ಆ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ಸರ್ಕಾರಿ ನಾಯಕರು ಕೊಡಬೇಕಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸರ್ಕಾರಕ್ಕೆ ಆಗ್ರಹ ಪಡಿಸುತ್ತೇವೆ. ಸರ್ಕಾರದ ದಲಿತ ನೀತಿಯನ್ನು ವಿರೋಧಿಸಿ ದಿನಾಂಕ 1/9/2026 ಕಲಬುರಗಿ ನಗರದ ತಿಮ್ಮಾಪುರ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ನೀಡಿದ್ದೇವೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.